ಎಐ ಯುಗದಲ್ಲೂ ಸಹ ಅಸ್ಪೃಶ್ಯತೆ ಅಂಟಿಕೊಂಡ್ರ ಈ ಗ್ರಾಮಸ್ಥರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೃತ ಮಾಜಿ ಸೈನಿಕ, ದಲಿತ ಅಂಗಡಿ ಮತ್ತು ಹೋಟೆಲ್ಗಳು ಬಂದ್ ಮಾಡಲಾಗಿದೆ. ಬಾಗಲಕೋಟೆಯ ಚಿನ್ನಾಪುರ ಗ್ರಾಮದಲ್ಲಿ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಮೃತ ಯೋಧ ಅವರ ಅಂತ್ಯಕ್ರಿಯೆಗೆ ಬಂದಿರುವಂತಹ ಜನರು ದಲಿತರಿದ್ದಾರೆ, ಅವರು ಅಂಗಡಿಗೆ ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದಲಿತ ಸಮಾಜದ ಹನುಮಂತಪ್ಪ ಹರಿಜನ ಮೃತಪಟ್ಟಿರುವಂತಹ ಮಾಜಿ ಸೈನಿಕರು 20 ವರ್ಷಗಳ ಕಾಲ ದೇಶ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಈ ಹನುಮಂತಪ್ಪ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಅಂತ್ಯಕ್ರಿಯೆಗೆ ಬಹಳಷ್ಟು ಜನ ಬಂದಿರ್ತಾರೆ. ಹನುಮಂತಪ್ಪ ಅವರ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಬಂದಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಅಂಗಡಿ ಹೋಟೆಲ್ಗಳಿಗೆ ಹೋಗ್ತಾ ಇದ್ದಂತೆ ಅಲ್ಲಿರುವಂತಹ ಜನರು ಆ ಅಂಗಡಿ ಮತ್ತು ಹೋಟೆಲ್ಗಳ ಬಾಗಿಲನ್ನು ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಅನಿಷ್ಟ ಪದ್ಧತಿಯ ವಿರುದ್ಧ ದಲಿತ ಸಮುದಾಯದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಇಳಕಲ್ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ಭೇಟಿಯನ್ನ ಕೊಡ್ತಾರೆ. ಮಾರ್ಚ್ 2ರಂದು ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ಕರೆದಿದ್ದಾರೆ ಪೊಲೀಸರು ಅನ್ನುವಂತಹ ವಿಚಾರವೂ ಗೊತ್ತಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಏನ್ ಹೇಳಬೇಕು ಗೊತ್ತಾಗಲ್ಲ. ಸಮಾಜವೇ ತಲೆ ತೆಗೆಸಬೇಕಾಗಿರುವಂತಹ ರೀತಿಯಲ್ಲಿ ಆ ಗ್ರಾಮಸ್ಥರು ನಡ್ಕೊಂಡಿದ್ದಾರೆ. ಕಾರಣ ಏನು ಅಂದ್ರೆ 20 ವರ್ಷಗಳ ಕಾಲ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ನಿಂತ್ಕೊಂಡು ದೇಶ ಸೇವೆ ಮಾಡಿರುವಂತಹ ಸೈನಿಕ ಸತ್ತಂತಹ ಸಂದರ್ಭದಲ್ಲಿ ಅವನು ದಲಿತ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಆ ಗ್ರಾಮದಲ್ಲಿರುವಂತಹ ಜನರು ಆ ಅಂತ್ಯಕ್ರಿಯೆಗೆ ಬಂದಿರುವಂತಹ ಜನರಿಗೆ ಅಪ್ಪಿತಪ್ಪಿಯವರು ನಮ್ಮ ಅಂಗಡಿಗೆ ಬಂದ್ಬಿಡ್ತಾರೆ. ಅವರು ದಲಿತರು, ಅವರ ಸ್ನೇಹಿತರಾಗಿರ್ಲಿ ಅಥವಾ ಸಂಬಂಧಿಕರಾಗಿರ್ಲಿ ಅಂಗಡಿಯಲ್ಲಿ ಏನಾದರೂ ಖರೀದಿ ಮಾಡ್ತಾರೆ ಅಥವಾ ಹೋಟ್ಲಲ್ಲಿ ಕುತ್ಕೊಂಡು ತಿಂತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಬರ್ತಾ ಇದ್ದಂಗೆ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡೋದಾಗ್ಲಿ ಅಥವಾ ಏನಂದ್ರೆ ಹೋಟ್ಲುಗಳನ್ನು ಕ್ಲೋಸ್ ಮಾಡೋದಾಗಿರೋದು ನೋಡ್ತಾ ಹೋದ್ರೆ ಇನ್ನು ಇವರು ಯಾವ ಶತಮಾನದಲ್ಲಿದ್ದಾರೆ? ಇವರು ಯಾವಾಗ ಅವ್ರಿಗೆ ಇನ್ನೂ ಈ ಸಮಾಜದಲ್ಲಿ ಇಂಥದ್ದನ್ನ ಮಾಡಬಾರ್ದು ಅನ್ನುವಂತಹ ಅರಿವು ಬರುತ್ತೆ? ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ ಅಂದ್ರೆ ಮತ್ಯಾರಿಗೆ ಇವರು ಗೌರವವನ್ನು ಕೊಡ್ತಾರೆ? ಬಹಳಷ್ಟು ಬೇಸರದ ಸುದ್ದಿ ಇದು. ಕಾರಣ ಏನು ಅಂದ್ರೆ ಹನುಮಂತಪ್ಪ ಹರಿಜನ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರು ಮಾಜಿ ಸೈನಿಕರು 20 ವರ್ಷ 1-2 ದಿವಸಗಳ ಕಾಲ ಅಲ್ಲ. ಆ ಗಡಿಯಲ್ಲಿ ನೀವು ಒಂದು ಸರಿ ಏನಾದರೂ ಸಿಯಾಚಿನ್ ಕಡೆಗೆ ಹೋದ್ರೆ ಅಥವಾ ಈ ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದ ಅದರಲ್ಲೂ ಸ್ಪೆಷಲಿ ರಾಜಸ್ಥಾನ್ ಬೌಂಡ್ರಿಯಲ್ಲಿ ಹೋದ್ರೆ, ನೀವು ಗಡಿ ಭಾಗದಲ್ಲಿ ಹೋದ್ರೆ ಅಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಬೇಸಿಗೆ ಕಾಲ ಬಂತು ಅಂದ್ರೆ ಅಲ್ಲಿ 50 ಡಿಗ್ರಿ ಸೆಲ್ಸಿಯಸ್ 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಿಂತ್ಕೊಂಡು ಗಡಿ ಕಾಯ್ತಾರೆ. ಇನ್ನು ಸಿಯಾಚಿನ್ಗೆ ಹೋದ್ರೆ ಅಲ್ಲಿ -20 -30 ಉಸಿರಾಡೋದಕ್ಕಾಗೋದಿಲ್ಲ. ಅಂತ ಜಾಗದಲ್ಲಿ ಹೋಗಿ ಸೈನಿಕರು ಭಾರತದ ಗಡಿಯನ್ನ ಕಾಯ್ತಾರೆ. ಆದ್ರೆ ಅವರು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಗೌರವಪೂರ್ವಕವಾಗಿ ನಡ್ಕೊಳ್ಬೇಕು ಅದನ್ನ ಬಿಟ್ಟು ಅವರು ಸತ್ತಂತಹ ಸಂದರ್ಭದಲ್ಲೂ ಸಹಿತ ಈ ರೀತಿಯಾಗಿ ಅಮಾನವೀಯಾಗಿ ನಡ್ಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಇದೆ. ಸರಿ ಮೇಡಮ್, ಧನ್ಯವಾದಗಳು. ನಮ್ಮ ಸಮಸ್ಯೆ ಮುಂದೆ ನಡೀಬಾರ್ದು. ಸರ್, ಇದು ಇಳಕಲ್ ತಾಲೂಕು ಚಿನ್ನಾಪುರ ST ಗ್ರಾಮ ಇದೆ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ದು. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲಿ. ಬೇಕಂದ್ರೆ ನಾವು ಎಲ್ಲಿ ಬಾಟ್ಲಿ ಹೋಗಿದ್ದೀವಲ್ಲ ಆ ಬಾಟ್ಲಿ ನೀವು ರೆಕಾರ್ಡ್ ಮಾಡ್ಕೊಡ್ರಿ. ಇಲ್ಲಿ ಸಾಹೇಬ್ರು ಅದರ ಬಸಾಯ ಸರ್ ಏನು ಇವ್ರು ಸರ್ಗೆ ಎಲ್ಲ ಕರೆದು ಇನ್ಫಾರ್ಮ್ ಮಾಡಿದ್ದೈತಿ. ಏನೈತೆ ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗಿದೆ ಏನು ನಮ್ಮದು ಜಾತಿ ಇದು ನಡೆದೈತಿಲ್ಲ, ಇದನ್ನು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಿಲ್ಲ ಜಾತಿಯಾಗಿ ನಡೆದೈತೆ ಸರ್. ಇದು ಇಲ್ಲಿರೋ ಹೋಟೆಲ್ಯಾಗ ಸರ್ ಇದು ಮುಂಜಾನೆ ಇಲ್ಲೇ ನಾವು ಬೆಳಗ್ಗೆ ಏನೇನು ತೊಗೋಬೇಕು ಎಲ್ಲ ತೊಗೊಂಡಿವಿ ನಾವು.
ಈಗ ಹೋಟೆಲ್ ಬಂದ್ ಮಾಡಿ ಸರ. ಈಗ ನಾವು ಈಗ ಪೊಲೀಸರು ಬಂದ ತಕ್ಷಣ ಈ ಅಂಗಡಿನ ಬಂದ್ ಮಾಡಿ ಸರ. ಅದು ಏನೈತಿ ಸ್ಟಾಪ್ ಆಗಬೇಕು. ಎಲ್ಲರೂ ಒಂದೇ ಥರ, ಒಂದೇ ಜಾತಿ, ಒಂದೇ ರಕ್ತ ಅನ್ನೋ ಥರ ಇರ್ಬೇಕು ಸರ. ಏನ್ರಿ ಈ ಥರ ಇರೋ ಸಂಬಂಧ ನಾವು ಪೊಲೀಸರನ್ನ ಕರೆಸಿ ಇದು ಒಂದು ಆಟ ಮಾಡಕತ್ತೀವಿ ಸರ್ ನಾವು. ಪ್ರತಿ ಸಲ ಹೌದೌದು ಕೆಳ ಜಾತಿಯವ್ರು ಯಾರು ಇಲ್ಲಿ ಡೆತ್ ಆದಂದ್ರೆ ಈ ಥರ ಇಲ್ಲಿ ಎಲ್ಲ ಊರನವರು ಒಂದಾಗಿ ಇಲ್ಲೆಲ್ಲ ಬಂದ್ ಮಾಡ್ಕೊಂಡು ಈ ಥರ ಒಗ್ಗಟ್ಟಾಗಿರ್ತಾರೆ ಸರ. ಇದು 5 ನಿಮಿಷದಿಂದ ನಮ್ಮಲ್ಲಿ ಇಲ್ಲಿ ದಬ್ಬಾಳಿಕೆ ನಡೆದೈತಿ. ಈಗ ನಾವು ಆ ದಬ್ಬಾಳಿಕೆ ಸ್ಟಾಪ್ ಮಾಡ್ಬೇಕಂತ ನಾವು ಪೊಲೀಸರನ್ನ ಕರೆಸಿ ಎಲ್ಲ ಇನ್ಫಾರ್ಮ್ ಮಾಡಿ ಸರ್. ನಾವು ಇದೇನೈತಿ ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಸರ್. ಇದೇ ಲಾಸ್ಟ್ ಡೆತ್ ಆಗ್ಬೇಕು. ಇದೇ ಲಾಸ್ಟ್ ಈಗ ಜಾತಿ ಇದು ಏನೈತಿಲ್ಲ ಇದು ಸ್ಟಾಪ್ ಆಗ್ಬೇಕು ಸರ್. ಇದು ಏನೋ ಸಣ್ಣ ಕೂಸು ಸತ್ರ ಅಷ್ಟ, ದೊಡ್ಡವ್ರ ಸತ್ರ ಅಷ್ಟ. ಎಲ್ಲ ಅಂಗಡಿ ಓಪನ್ ಇರಬೇಕು. ಅವ್ರಿಗೇನು ರೊಕ್ಕ ಕೊಡ್ಲಾರ್ದ ನಾವು 1 ರೂಪಾಯಿ ಪ್ರಾಡಕ್ಟನ್ನು ಅವ್ರ ಅಂಗಡಿಯನ್ನು ತೊಗೊಳಂಗಿಲ್ಲ. ಏನ್ರಿ ಅದು ರೊಕ್ಕ ಕೊಟ್ಟಿಂದ ಅವ್ರು ಈ ಥರ ಮಾತಾಡ್ತಾರೆ. ಅದು ಏನು ಕಾನೂನು ಪ್ರಕಾರ ಅವ್ರು ಪೊಲೀಸ್ರಿಗೆ ಏನು ತೊಗೋಬೇಕಲ್ಲ ಅವ್ರ ಕ್ರಮ ಕೈಗೊಳ್ಳಿ. ಅದ್ರ ಮೇಲೆ ಯಾರ ಡೆತ್ ಆದ್ರೂ ಕೆಳ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಊರಲ್ಲಿ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕಲ್ಲಿ ಡೆತ್ ಆಗಿದ್ದು, ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ, ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿವರೆಗೆ ನಾವು ಆ ಮನುಷ್ಯನ ಒಯ್ಯಂಗಿಲ್ಲ, ಒಯ್ಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಅದನ್ನು ಸರಿಪಡಿಸ್ಬೇಕು. ಆ ಹೋಟೆಲ್ ಯಾರು ಬಂದ್ ಮಾಡ್ಯಾರ, ಯಾರು ಕಿರಾಣಿ ಅಂಗಡಿ ಬಂದ್ ಮಾಡ್ಯಾರ, ಯಾರು ಜಾತಿ ಎತ್ತಿ ಮಾತಾಡ್ಯಾರ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ ನಂತರ ಆ ವ್ಯಕ್ತಿ ಅಂತ್ಯ ಸಂಸ್ಕಾರಕ್ಕೆ ನಾವು ಮಾಡ್ತೀವಿ. ಅಲ್ಲಿವರೆಗೆ ನಾವು ಮಾಡೋದಿಲ್ಲ. ಇದು ಒಂದೇ ಊರಿನವ್ರು ಅಲ್ಲಿ ಯಾಕಂದ್ರೆ ಇಲ್ಲಿ ಹತ್ತಹಳ್ಳಿಯವರು ನಾವು ಕಲ್ತಿದ್ದೀವಿ. ನಾವೆಲ್ಲರೂ ಸೇರಿ ಅದನ್ನ ಇವತ್ತು ಉಗ್ರವಾಗಿ ನಾವು ಖಂಡಿಸ್ತೀವಿ ಅಷ್ಟೇ.